ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಅಣ್ಣ ಯೂಟ್ಯೂಬ್ ನೋಡ್ತಾರಾ? ಇಲ್ಲ. ನನ್ನ ಮಕ್ಕಳ ನಿಮ್ಗಳೆಲ್ಲ ಏನ್ ತಿಂತೀರ? ಅನ್ನ ತಿಂತೀರ? ಏಳು ತಿಂತೀರ? ಇದು ಬ್ರೀಡ್ ಬಂದು ಜರ್ಮನ್ ಶೆಫರ್ಡ್ ಅಂತ. ಇದೀಗ ಜಸ್ಟ್ ಕರೆಕ್ಟ್ ಆಗಿ 1 ಇಯರ್ ಮೇಲೆ 15 days ಆಗೈತೆ. ನೀವೇ ನೋಡ್ಬೋದು. ಲಾಂಗ್ ಕೋಟ್ ಇದು. ಲಾಂಗ್ ಕೋಟ್ ಅಂದ್ರೆ 2 ತರ ಬರ್ತದೆ ಜರ್ಮನ್ ಶೆಫರ್ಡ್ ಅಲ್ಲಿ, ಲಾಂಗ್ ಕೋಟ್ ಶಾರ್ಟ್ ಕೋಟ್ ಅಂತ. ಅಂದ್ರೆ ಈ ತರ ಲಾಂಗ್ ಏರ್ ಬರ್ತದೆ. ಇದು ಲಾಂಗ್ ಕೋಟ್ ಬ್ರೀಡ್. ಇದು ಕೆಲವು ಕೂದಲೆಲ್ಲ ಚಿಕ್ಕ ಆಗಿರ್ತದೆ, ಅದೇ ಬೇರೆ ತರ ಬ್ರೀಡ್. ಇದನ್ನ ನಾವ್ ಯಾವ ರೀತಿ ಅಂದ್ರೆ ಇದ್ರ ಗುಣಲಕ್ಷಣಗಳು ಏನಂತ ಅಂದ್ರೆ, ನಿಮ್ಮ ಜಾಸ್ತಿ ಓನರ್ನ ಇಷ್ಟಪಡ್ತದೆ. ಈಗ ಅವ್ರ ಓನರ್ನ ಬೇರೆ ಯಾರಾದ್ರೂ ಬಂದು ಅಕಸ್ಮಾತ್ ಏನಾದ್ರು ಹೊಡೆಯೋದು ಗಿಡೋದು ಮಾಡ್ಬಿಟ್ರೆ ಇವಕ್ಕೆ ಆಗಲ್ಲ. ಅವ್ರ ಓನರ್ನ ತುಂಬಾ ಓನರ್ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಟ್ಟಿರ್ತವೆ. ಆಮೇಲೆ ಏನಪ್ಪಾ ಅಂದ್ರೆ ಒಂದ್ ಸ್ವಾರ್ಥ ಇವಕ್ಕೆ, ತನ್ನ ಓನರ್ ಬೇರೆಯವ್ರನ್ನ ಇಷ್ಟಪಡಂಗಿಲ್ಲ ಇದ್ರ ಮುಂದೆ. ನಾನು ಅದನ್ನೇ ಇಷ್ಟಪಡ್ಬೇಕು ಅಂತ ಆಸೆ ಪಡ್ತಾವೆ ಇವು. ಹುಡುಗಿರ್ನು ಇಷ್ಟಪಡಂಗಿಲ್ಲ, ಯಾರು ಇಷ್ಟಪಡಂಗಿಲ್ಲ. ಎಲ್ಲಿ ಬಂದಿತ್ತು? ನೀವು ಬಾಯಿಗೆ ವಿಮಲ್ ಹಾಕೊಂಡಿದ್ಯಾ? ಈಗ ಜಸ್ಟ್ ನೀವು ಬರಕ್ಕೆ ಮುಂಚೆ ಹೋಗಿರೋದು ಇಲ್ಲೇ ಇತ್ತು. ವಿಮಲ್ ಹಾಕಿದ್ಯಾ ಬಾಯಿಗೆ? ಮಧು ಅನ್ಕೊಂತಾರೆ. ತಪ್ಪೆ ಉಪ್ಪು ಪುಡಿ ನೀರು ಪುಡಿ ಇಲ್ಲಬೇಕಲ್ಲ, ಯಾರನ್ನಿ ಮಾತ್ರ ಜಾಸ್ತಿ ಹಸುಗಳಿಲ್ಲ. ಇದೊಂದು ಜರ್ಸಿ, ಇದೊಂದು 3 ಲೀಟರ್ ಇದೆ. ಜರ್ಸಿ ಅಂದ್ರೆ ಇದು ಇಂಡಿಯನ್ ತಳಿ. ಹಿಂಡಿ ನಿಮ್ಗೆ ಹಾಲು ಹಾಕ್ಬೇಕಂದ್ರೆ ಬೇಕಲೇಬೇಕು. ಇದು ಹಿಂಡಿ ಅಂತ. ಇದರಲ್ಲಿ ಎಳ್ಜೋಳ ಮಿಕ್ಸ್ ಆಗ್ಬರ್ತದೆ. ಅದ್ಬಿಟ್ರೆ ಇದು ಎಲೆ ಬೂಸ ಈ ರೀತಿ ಬರ್ತದೆ. ಇದೆಲ್ಲ ನಿಮ್ಗೆ ಲೋಕಲ್ ಮಾರ್ಕೆಟ್ ಎಲ್ಲ ಸಿಗುತ್ತೆ. ನಮ್ಮ ಫ್ರೆಂಡ್ಗೆ ಕೇಕ್ ಕಟ್ ಮಾಡ್ಸಕ್ ಹೋಯ್ತೀವಿ. ಒಂದು ಬರ್ತ್ಡೇ ಆಗಿ ಸುಮಾರು ದಿನಗಳೇ ಆಗೋಗೈತೆ. 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನ. ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಡೈಲಾಗ್ ಹೇಳ್ಬೇಕಲ್ಲ. ಹುಡುಗರಿಗೆ ಹುಡುಗಿರ್ ಮೇಲೆ ಇಲ್ದಿರ ನಮ್ಗೆ ಸ್ಪ್ಲೆಂಡರ್ ಮೇಲೆ ಇದೆ ಗುರು. ಏನಿಗ್ ಬರಕ್ಕೆ ಏನ್ ಮಾಡ್ಬೇಕು ಬನ್ನಿ ತೋರಿಸ್ತೀನಿ. ತೊಟ್ಟಿಗೆ ನೀರು ತುಂಬಿಸ್ಬೇಕು. ತೊಟ್ಟಿಗೆ ನೀರು ತುಂಬಿಸ್ಬಿಟ್ಟು ಕೋಳಿನ 4 ಸರಿ ಗಜ್ಬೇಕು. ಅದು 1.5 ಗಂಟೆ ಹಚ್ಬೇಕು. ಆಮೇಲೆ ಹಿಂಗೆ ಹೆಚ್ಚಬೇಕು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಫ್ಲಾಶ್ ಬ್ಯಾಕ್. ಇಲ್ಲ ಏನಿಲ್ಲ, ನಿನ್ಗೆ ಸ್ಟಾರ್ಟ್ ಮಾಡಿ 1-2 ದಿನ ಓಡ್ಸಂತ ಅಭ್ಯಾಸ. ನಮ್ಗೆ ಅಭ್ಯಾಸ ತುಳಿತೀವಿ ಅಲ್ಲ, ತುಳಿದ್ಬಿಟ್ಟು ನಿಧ ಗೇರ್ ಹಾಕ್ಮೇಲೆ ಬಿಡ್ತಾ ಮುಂದಕ್ಕೆ ಹೋಯ್ತಾ ಇರ್ತದೆ ಅಷ್ಟೇ. ಇದೇನಿಲ್ಲ. ನಮ್ಗೆ ಹೆಂಗ್ ಅನ್ಸೋದು, ನಾನು ಹಂಗೆ ಅನ್ಕೊಂಡಿದ್ದೆ ಫಸ್ಟ್. ಕ್ಲಚ್ ಹಾಕ್ಬಿಟ್ಟು ಹಿಂಗೆ ಬಿಡೋ ಹೊತ್ತಲ್ಲಿ ಫಾಸ್ಟಾಗಿ ಬಂದ್ಬಿಟ್ರೆ ಮಾಡೋದು ಅಂತ. ಇಲ್ಲಿ ಇವನಿಗೆ ಬಂದಿರೋ ಸುಮಾರು 12 seconds later. ಬಿಡು, ಕ್ಲಚ್ ಬಿಟ್ಬಿಡು. ಈಗ ನ್ಯೂಟ್ರಲ್ ಆಯ್ತು ಅಲ್ವಾ? ನ್ಯೂಟ್ರಲ್ ಆಯ್ತಾ? ನ್ಯೂಟ್ರಲ್ ಐತೆ. ಫಸ್ಟ್ ಅರ್ಧ ಎಕ್ಸಿಲೇಟರ್ ಇಟ್ಕೊ. ಅರ್ಧ ಎಕ್ಸಿಲೇಟರ್ ಇಟ್ಕೊಂಡು ಸ್ಟಾರ್ಟ್ ಮಾಡು. ಅರ್ಧ ಕ್ಲಚ್ಚು ಗಾಡಿ ಮುಂದಕ್ಕೆ ಎಳಿತಾ ಇದೆ ಅಂದ್ರೆ ಬ್ರೇಕ್ ಬಿಡ್ಕೋಬೇಕು. ಅಲ್ಲಿ ಗಂಟನು ಬ್ರೇಕ್ ಬಿಡಬಾರ್ದು, ಹಿಂದಕ್ಕೆ ಹಾಕಬಿಡುತ್ತೆ. ನೀನೇನ ಟ್ರಾಫಿಕ್ ಅಲ್ಲಿ ಹಿಂಗ್ ಬಿಡ್ತು ಅಂದ್ರೆ ಪೆಟ್ಕತಾರೆ.
ಇದು ಮತ್ತೆ ಇವಾಗ ಸೆಂಟು ಸೆಕೆಂಡ್ ಹಾಕ್ಬಿಟ್ಟು ಅಲ್ಲೇ ಇರ್ಲಿ ಸ್ಲೋ ಅಲ್ಲೇ ಅದೇ ಫಸ್ಟ್ ಹಾಕ್ಬಿಟ್ಟು ಸ್ಲೋ ಅಲ್ಲಿ ಇರ್ಲಿ. ಅದೇ ನಾರ್ಮಲ್ ಹಾಕಿ ಹಾಕ್ಬಿಟ್ಟು ಫಸ್ಟ್ ಅಲ್ಲಿ ಇರ್ಲಿ. ಅದೇ ಸೆಕೆಂಡ್ ಹಾಕಿ, ಅದೇ 3 ಹಾಕಿ, ಅದೇ ಫಾಸ್ಟ್ ಹಾಕಿ. ಮೊದಲು ನಾನು ಹೇಳ್ದೆ ಅಲ್ಲ ನಿಮ್ಗೆ ಎಷ್ಟಲ್ಲಿ ವ್ಯವಹಾರ ಮಾಡ್ತೀರಾ ನೀವು? ವ್ಯವಹಾರ ಎಷ್ಟಲ್ಲಿ ಮಾಡ್ತೀರಾ? ವ್ಯವಹಾರ ಅಂದ್ರೆ ಬ್ರೋ ಇದ್ರ ಗಾಡಿ ಹೆಸರೇನು? ಮಹೇಂದ್ರ ಜೀತು. ಹಿಂಗ್ ಡೋರ್ ತಗೊಂಡು ಹಿಂಗ್ ಕೂತ್ಕೊಳ್ಳೋದಾ? ಫಸ್ಟ್ ಲಾಕ್ ತೆಗಿಬೇಕು, ಆಮೇಲೆ ಡೋರ್ ತೆಗಿಬೇಕು. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಮತ್ತೆ ಇಲ್ಲೇನಕ್ಕೆ ಈ ತರ ಕುದುರೆ ಹಾಕಿರೋದು? ಅದು ನಮ್ ಗಾಡಿ ಯಾವಾಗ್ಲೂ ಕುದುರೆ ರೀತಿ ಆಡ್ತಾ ಇರ್ಲಿ. ಇದ ಹ್ಯಾಂಡ್ಲು, ಸ್ಟೇರಿಂಗು, ಅದು ಆ ಕಡೆದು ಕ್ಲಚ್, ಅದು ಪ್ರೆಸ್ ಮಾಡಿ ಆಮೇಲೆ ಗೇರ್ನೇ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು. ಹ್ಯಾಂಡ್ ಬ್ರೇಕ್ ಎಲ್ಲಿ ಕಾಣಿಸ್ತಿಲ್ಲ. ಅದು ಕುಳ್ಳು ಸಮಯ. ಬ್ರೋ ಅದಲ್ಲ ಬ್ರೋ, ಇಲ್ಲಿದೆ. ಬಚ್ಚಿಕೊಂಡಿದೆ. ಅದು ಚಳಿಗೆ ನನ್ನಲ್ಲಿ ಯೌವನದಲ್ಲಿ ಉಳಿಯುವುದು ಮನಸ್ಸು, ಹಂಗಾಗಿ ಹಿಂಗಾಗುವುದು ಜೀನ್ಸು. ಉಜಾಲ ಬಳಸಿದರೆ ಬರೀ ನೀರಿಗನಸು. ಬ್ರೋ ಮರ ಹತ್ತದಾಗ ಬಾಲ್ಸ್ಕೇನು ಆಗಲ್ವಾ ಅಂತ? ನೋ ಕಾಮೆಂಟ್ಸ್. ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ದೇನು ವ್ಯವಹಾರ ಇಲ್ವಾ? ಇಲ್ಲ ನಮ್ಮ ಡ್ಯಾಡಿ. ನಿಮ್ ಡ್ಯಾಡಿದು ಅವರೇ ನೋಡ್ಕೊಳ್ಳೋದೆಲ್ಲ. ನಿಮ್ದು ಏನಾರು ಇದ್ರೆ ಹೇಳಿ. ಇಲ್ಲಿ ಕೆಲ್ಸಕ್ಕಿರೋದು. ಜಾಸ್ತಿ ಮಾತಾಡಿದ್ರೆ ಅದಕ್ಕೆ